26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ನವೆಂಬರ್ 1ರಿಂದ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಸರ್ಕಾರದ ವೈಫಲ್ಯ, ನಾಗೇಂದ್ರ ವಿಚಾರ ಬಿಜೆಪಿ ಪಾದಯಾತ್ರೆ ಮಾಡ್ತಿದ್ದಾರೆ. ನೋಡಿ, ಅವರು ರಾಜಕಾರಣದ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವೇನು ಹೇಳಿದೋ ಅವರಿಗೆ ಸದನದಲ್ಲಿ, ನಿಮ್ಮ ಹತ್ರ ಎಲ್ಲ ಮಾಹಿತಿ ಇದೆ ಅಂತ ಆದರೆ ಚರ್ಚೆ ಮಾಡಿ, ಸದನದ ಮುಂದೆ ಅದನ್ನೆಲ್ಲ ಇಡಿ, ರಾಜ್ಯದ ಜನತೆಗೆ ಗೊತ್ತಾಗಲಿ ನಾಗೇಂದ್ರ ಹಣ ತೊಗೊಂಡಿದ್ದಾರೆ, ಅವರು ಮಿಸ್ಯೂಸ್ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ನಾಗೇಂದ್ರನ ಬಗ್ಗೆ ಇಡೀ ದೇಶಕ್ಕೆ ಹೇಳ್ಬೋದಲ್ಲ ನೀವು. ಅದನ್ನು ಚರ್ಚೆ ಮಾಡಿ ಅಂತ ಕೇಳೋದು ನಾವು. ಅವರು ಇಲ್ಲ ಅಂತೇಳಿ ಅವರಿಗೇನೋ ಮೇಲಿಂದ ಬಂದಿದೆ, ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೊಗೊಂಡ್ರಿ, ಅದಕ್ಕೆ ನಾವು ಇಲ್ಲಿ ಒತ್ತಾಯ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಅವರೆಲ್ಲ ಮಾತಾಡ್ತಾಯಿದ್ರು. ಅದು ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡ ಇದು ಕೆಲಸ ಬೇರೆ ಇಲ್ವಾ? ಬರ ಇವತ್ತು ಅವರೇ ಹೋಗಿದ್ದರು, ಬರ ನೋಡೋದಕ್ಕೆ ಅವರು ತಂಡಗಳನ್ನು ರಚನೆ ಮಾಡಿ ಅವರು ಕೂಡ ಹೋಗಿದ್ದರು. ತೊಗೊಂಡು ಬಂದು ಏನು ಮಾಡಿದರು? ನಮಗೂ ಏನು ವರದಿ ಕೊಟ್ಟಿಲ್ಲ ಅವರು. ನಮಗೂ ಒಂದು ಪತ್ರ ಆದರೂ ಬರೀಬೇಕಲ್ಲ, ನಾವೆಲ್ಲ ಹೋಗಿದ್ದೋ ಹಿಂಗೆಲ್ಲ ಆಗಿದೆ, ಬರದ ಪರಿಸ್ಥಿತಿ ನಮ್ಮ ದೃಷ್ಟಿಯಲ್ಲಿ ಈ ರೀತಿ ಇದೆ, ಇಂತಿಂಥ ಕ್ರಮ ತಗೊಳ್ಳಿ ಅಂತೇಳಿ ನಮಗಾದರೂ ಕಂದಾಯ ಸಚಿವರಿಗಾದರೂ ಬರೀಬೇಕು, ಸರ್ಕಾರಕ್ಕೆ ಇಲ್ಲ ಮುಖ್ಯಮಂತ್ರಿಗಳಿಗಾದರೂ ಬರೀಬೇಕು. ಅದು ಏನೂ ಇಲ್ಲ. ಇಲ್ಲಿಗ ಕುಡಿಯೋ ನೀರಿನ ತೊಂದರೆ ಆಗ್ತಾಯಿದೆ, ರೈತರಿಗೆ ಬೆಳೆ ಆಗಲಿಲ್ಲ, ಕಷ್ಟದಲ್ಲಿದ್ದಾರೆ. ಇವೆಲ್ಲ ಚರ್ಚೆ ಮಾಡಿ ನಮಗೆ ಸಲಹೆಗಳನ್ನ ಕೊಡಬೇಕಲ್ಲ, ಅಥವಾ ನಮ್ಮನ್ನು ಟೀಕೆನೇ ಮಾಡಲಿ. ಸಲಹೆ ಕೊಡೋಕ್ಕಾಗಲಿಲ್ಲ ಅಂದರೆ ಟೀಕೆನೇ ಮಾಡಲಿ ಆ ವಿಚಾರದಲ್ಲಿ. ಅದನ್ನು ಬಿಟ್ಬಿಟ್ಟು ನಾಗೇಂದ್ರನದು ಇದನ್ನು ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತೀವಿ ಅಂದರೆ ಜನ ಗಮನಿಸ್ತಾರೆ. ನಾವೇನು ಬೇಕಾದರೂ ಹೇಳ್ಕೊಂಡು ತಿರುಗ್ಬೋದು, ಆದರೆ ಜನ ಗೊತ್ತಾಗಲ್ವಾ? ಮಾಡ್ತೀವಿಲ್ಲ. ಈಗಾಗಲೇ 102 ತಾಲೂಕುಗಳಿಗೆ ಗ್ರೌಂಡ್ ಟ್ರೂತಿಂಗ್ ರಿಪೋರ್ಟ್ ಬಂದಿದೆ. ಈಗ ಮುಂದಿನ ಸಂಪುಟದಲ್ಲಿ ಇಟ್ಕೊಂಡು ಅದನ್ನು ಅನೌನ್ಸ್ ಮಾಡ್ತೀವಿ. ಆಮೇಲೆ ಪ್ರತಿ ವಾರನೂ ರಿವ್ಯೂ ಮಾಡ್ತೀವಿ, ವಾರ 10 ದಿವಸಕ್ಕೆ ಒಂದು ಸಾರಿ ರಿವ್ಯೂ ಮಾಡ್ತೀವಿ. ಇನ್ನಷ್ಟು ತಾಲೂಕುಗಳು ಆ ಪ್ಯಾರಾಮೀಟರ್ಸಿಗೆ ಬರಬೇಕು. ಕೇಂದ್ರ ಸರ್ಕಾರದ ಪ್ಯಾರಾಮೀಟರ್ಸ್ ಏನು ಮಾಡಿದ್ದಾರೆ ಬರ ಘೋಷಣೆ ಮಾಡೋದಕ್ಕೆ, ಅದಕ್ಕೆ ಬಂದಾಗ ಎಲ್ಲ ಮಾಡ್ತೀವಿ. ಸರ್, ಕೊನೆಯದಾಗಿ ಒಳ ಮೀಸಲಾತಿ ವಿಚಾರವಾಗಿ ಸಿದ್ದರಾಮಯ್ಯ ನಿಲ್ಲಿಸಬೇಡಿ, ಅದು ಒಂದು ಅವಕಾಶ ಬೇಕೇ ಬೇಕು, ಅಸಮಾನತೆ ಹೋಗೋವರೆಗೂ ಅದು ಇರಲೇಬೇಕು ಒಳ ಮೀಸಲಾತಿ ಅಲ್ಲ. ಒಳ ಮೀಸಲಾತಿ ಈಗ ಮುಗಿದ ಕತೆ. ಅದು ನಾವು ಈಗ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಭಾಳ ವರ್ಷಗಳಿಂದ ಹೋರಾಟ ನಡೀತಾ ಇದ್ದದ್ದನ್ನು, ಒಳ ಮೀಸಲಾತಿಯನ್ನು ನಮ್ಮ ರಾಜ್ಯ ಸರ್ಕಾರದ ಇತಿಮಿತಿ ಒಳಗಡೆ ಮಾಡಿದ್ದಾರೆ. ಏಕೆಂದರೆ ಅದು 50% ಒಳಗಡೆನೇ ಆಗಬೇಕಲ್ವಾ. ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ 15% 3% ಒಳಗಡೆನೇ ಆಗಬೇಕು. 17 ಇಲ್ಲ, ಈಗ 15 SCಗೆ 3 STಗೆ ಅಂತ ಇದ್ದದ್ದು, ಅದರಲ್ಲೇ ಆಗಬೇಕು. 17 ಆದರೆ 24.1% ಆದರೆ ಅವಾಗ ಬೇರೆ ರೀತಿಯಲ್ಲಿ ಆಗುತ್ತೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.